ಹ್ಯಾಪಿ ಬುಬ್ಬು ಸುಬ್ಬು ಯೂಟ್ಯೂಬ್ ಚಾನಲ್ಗೆ ಸರ್ವರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕೆ ಅನಂತ್ ಶರ್ಮಾ. ಧ್ವಜಸ್ತಂಭವು ದೇವಾಲಯಕ್ಕೆ ಬೆನ್ನೆಲುಬೆ ಒಂದು ವಿಚಾರ ಕುರಿತು. ಧ್ವಜಸ್ತಂಭ ಸಿಡಿಲಿನಂತೆ ರಕ್ಷಿಸುವ ರೀತಿಯಾಗಿ ಇರ್ತದೆ. ಒಂದು ವೇಳೆ ಧ್ವಜಸ್ತಂಭದ ಹತ್ತಿರದಲ್ಲಿ ಅದಕ್ಕಿಂತ ಎತ್ತರವಾದ ಯಾವುದಾದ್ರು ಕಟ್ಟಡ ಇದ್ದರೆ ಆ ಕಟ್ಟಡಗಳು ಸಿಡಿಲಿನ ಹೊಡೆತಕ್ಕೆ ಗುರಿಯಾಗುವ ಅವಕಾಶಗಳಿರುತ್ತೆ ಅಂದ್ಬಿಟ್ಟು ಧ್ವಜಸ್ತಂಭವನ್ನು ಅತಿ ಎತ್ತರದಲ್ಲಿ ಕಟ್ಟಿರ್ತಾರೆ. ಧ್ವಜಸ್ತಂಭವನ್ನು ದೇವಾಲಯದ ಬೆನ್ನೆಲುಬು ಅಂತ ಸಹ ಕರೆಯಲಾಗುತ್ತೆ. ದೇವಾಲಯವು ನಡು ಭಾಗದಲ್ಲಿ ಸ್ತಂಭದ ಕೆಳಗಿನ ಭಾಗ ಇರುತ್ತೆ. ಈ ಧ್ವಜಸ್ತಂಭವು ಗುಡಿಯೊಳಗಿನವರೆಗೂ ಅಡ್ಡವಾಗಿ ಹೆಬ್ಬಾವಿನ ರೀತಿ ಮಲಗಿಸಿರುವ ಹಾಗೆ ಭಾವಿಸ್ತಾ ಇರುತ್ತದೆ. ಆದರೆ ಅದನ್ನು ಆಕಾಶದೊಳಗೆ ಸಿಡಿದು ನಿಲ್ಲಿಸಿರ್ತಾರೆ. ಅದರ ಎತ್ತರವನ್ನು ಖಚಿತವಾಗಿ ಲೆಕ್ಕ ಹಾಕಿ ನಿರ್ಮಾಣ ಮಾಡಿರ್ತಾರೆ. ಅದರ ತಲೆಯ ಮೇಲೆ ಧ್ವಜಸ್ತಂಭ ವಾಹಕ ದೇವರನ್ನು ಪ್ರತಿಷ್ಠಾಪನೆಯನ್ನು ಮಾಡಿರ್ತಾರೆ. ಧ್ವಜಸ್ತಂಭದ ಮೇಲೆ ಕುಂಡಲಿನಿ ಶಕ್ತಿಯನ್ನು ಮುದ್ರಿಸಿರುವ ಪತಾಕೆಯನ್ನು ನಿರ್ಮಾಣ ಮಾಡಿರ್ತಾರೆ. ಈ ಕುಂಡಲಿನಿ ಶಕ್ತಿಯನ್ನು ಹೊಂದಿರುವ ಪತಾಕೆಯನ್ನು ಮೇಲೆ ಎತ್ತುವುದೆಂದರೆ ಪ್ರಾಣಾಯಾಮದ ಮುಖಾಂತರ ಭಕ್ತನ ಕುಂಡಲಿನಿ ಶಕ್ತಿಯನ್ನು ಜಾಗರೂಕಪಡಿಸಿ ಸಹಸ್ರಕ್ಕೆ ತೆಗೆದುಕೊಂಡು ಹೋಗುವುದೆಂಬ ಅರ್ಥವನ್ನು ಸಹ ಕೊಡುತ್ತದೆ. ಆದ್ದರಿಂದ ದೇವಾಲಯಗಳಲ್ಲಿ ಧ್ವಜಸ್ತಂಭವು ದೇವಾಲಯಕ್ಕೆ ಬೆನ್ನೆಲುಬು ಇದ್ದ ಹಾಗೆ ಎನ್ನೋ ಒಂದು ವಿಚಾರ. ಥ್ಯಾಂಕ್ ಯು.